ಗೋಕಾಕ ನಗರಕ್ಕೆ ಮತ್ತು ಸರೌಂಡಿಂಗ್ ಭಾಳ ಸಂತೋಷದ ದಿನ ಅಂತ ಹೇಳ್ಬೋದು. ಸುಮಾರು ದಿನಗಳಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕಂತ 10-20 ವರ್ಷಗಳ ಬೇಡಿಕೆ ಇತ್ತು. ಆವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು, ಸಿವಿಲ್ ಆಗಬೇಕಂತ ಆವಾಗ ಡಿಮಾಂಡ್ ಇತ್ತು. ಆದರೆ ಈಗ ಅದು ಯುಗ ಮುಗಿದಿದೆ. ಈಗ ಪ್ರಸ್ತುತ ಬದಲಾವಣೆ ಆಗಿದೆ ಟೆಕ್ನಾಲಜಿ. ಹೀಗಾಗಿ ಮೊದಲನೇದಾಗಿ ನಾವು UTU ವೈಸ್ ಚಾನ್ಸಲರ್ ಅವರ ಎಲ್ಲ ಸಹೋದ್ಯೋಗಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅವರ ಘಟಕವನ್ನು ಗೋಕಾಕದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದು ಕಳೆದ ಒಂದು ತಿಂಗಳಿಂದ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಒಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 3 ಸೆಕ್ಷನನ್ನು 60ರಂತೆ ಒಂದು ಕ್ಲಾಸಿಗೆ 60 ಮಕ್ಕಳನ್ನೇ ಮಿನಿಮಮ್ ತೊಗೊಳಕ್ಕೆ ಹೆಚ್ಚು ತೊಗೋಬೇಕಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಈ 3 ಈಗ ಸರ್ಕಾರ ಆದೇಶ ಮಾಡಿದೆ. ಜೊತೆಗೆ ಈಗಾಗಲೇ ಇದರಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಾಲ್ ಅವರನ್ನು ಕೂಡ ಇಲ್ಲಿ ರಿಕ್ರೂಟ್ ಮಾಡಿದ್ದಾರೆ. ಅವರು ಸ್ಟಾಫ್ ಬರ್ತಾ ಇದೆ. ಸೊ ಈಗಾಗಲೇ ಆದೇಶ ಕೂಡ ಮಾಡಿದೆ 3 ಯಾವ ಸೆಕ್ಷನ್ ಕೊಡೋದಕ್ಕೆ ನಿಮಗೆ ಕೊಡ್ತೀನಿ. ಆಮೇಲೆ ವೆಬ್ಸೈಟ್ನಲ್ಲಿ ಕೂಡ ಈಗಾಗಲೇ ಅದರ ಆನ್ಲೈನ್ ಅರ್ಜಿ ಏನೋ 2-3 ವರ್ಷ ನಂತರ ಅವರು ಬ್ರೀಫ್ ಮಾಡ್ತಾರೆ. ಆಮೇಲೆ ನಿಮಗೆ 2-3 ವರ್ಷ ನಂತರ ಅದು ಅಪೇರ್ ಆಗ್ತಂತ ಅವರು ಹೇಳಿದ್ದಾರೆ. ಇದೊಂದು ಭಾಳ ದಿನದಿಂದ ಕನಸಿತ್ತು ಗೋಕಾಕ್ಕೆ ಗೋಕಾಕ್ಕೆ ಯಾಕೆ ಮಾಡಬೇಕಾಯ್ತಂದರೆ ಗೋಕಾಕ್ ಸುಮಾರು 7-8 ತಾಲೂಕಿಗೆ ಸೆಂಟ್ರು. ಈಗ ನಾವು ಬೆಳಗಾವಿಗೆ ಹೋಗೋದು ಹೋದ್ಮ್ಯಾಗ UTಗೆ ಹೋಗೋದು ಇನ್ನೊಂದು ಸಮಸ್ಯೆ. ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಬೇಕು ಟೈಮು, ಅದನ್ನು ಆ ಕಡೆ ದಾಟಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು. ಮತ್ತು ಇದು ನಮ್ಮದು ಆಲ್ಮೋಸ್ಟ್ ನಿಯರೆಸ್ಟ್. ಸುಮಾರು ಹಾರುಗೇರಿ ಸೆಂಟ್ರ್ನಿಂದ ಬರ್ಬೋದು, ಮೂಡ್ಲಿಗಿ, ರಾಯಬಾಗ್, ಚಿಕ್ಕೋಡಿ, ಹುಕ್ಕೇರಿ, ಈ ಕಡೆ ಗುಡಿಗೇರಿ, ಯರಗಟ್ಟಿ, ಸುಮಾರು ತಾಲೂಕುಗಳ ನೇಸರ್ಗಿ ಕೂಡ 1 ಅವರ್ದಾಗ ಬರ್ಬೋದು ಇಲ್ಲಿ ಗೋಕಾಕ್ಕೆ. ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು. ಅವರು ಏನು ಇರಬೇಕಂತೇನಿಲ್ಲ, ಹೆಂಗಾರು ಬಸ್ಸಿನ ಸೌಕರ್ಯ ಇದೆ ಅವರಿಗೆ. ಸೊ 1 ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ ಊರಿಗೆ ಹೋಗ್ಬೋದು. ಒಂದು ಹಾಸ್ಟೆಲ್ ಬೇಕು ಅವರಿಗೆ. ಬೆಳಗಾವಿದಾಗ ಇರೋದೊಂದು ಸಮಸ್ಯೆ ಅವರಿಗೆ ತಪ್ಪಿತು, ಇಲ್ಲಾಂದ್ರೆ ಅಲ್ಲಿ ಭಾಳ ಖರ್ಚು ಮಾಡಿ ಇರಬೇಕಾಗ್ತಿತ್ತು ಅವರು. ಸೊ ಆ ದೃಷ್ಟಿಯಿಂದ ಗೋಕಾಕನ್ನು ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅಂದರೆ ಇಲ್ಲಿವರೆಗೂ ಆಯಿತು, ಒಂದು 7-8 ತಾಲೂಕಿನವ್ರು ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ಅದು ನಾವು ಮಾಡಿದ್ದೀವಿ. ಇದೊಂದು ಗೋಕಾಕ್ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಮತ್ತು 2 ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವ್ರಿಗೆ ಪ್ರಾವಿಷನ್ ಮಾಡಿಕೊಡ್ತಾಯಿದ್ರು 2 ಇಯರ್ಸ್. ಸೊ 2 ವರ್ಷ ನಂತರ MLA ಅವರು APMCಯಲ್ಲಿ ಜಾಗ ಕೊಟ್ಟರೆ ನಮ್ಮ PWDಯಿಂದ ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ 2 ಇಯರ್ಸ್ ನಂತರ. ಸೊ ಈಗ 2 ವರ್ಷ ಮಾತ್ರ ನಾವು ಇಲ್ಲೇ ನಡೆಸ್ತೀವಿ. ಅವ್ರಿಗೆ ಇಲ್ಲೇ ಈಗಾಗಲೇ ಅಕಾಮಿಡೇಷನ್ ಮಾಡಿ ಕೊಟ್ಟಿದ್ದೀವಿ. ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ ಕೊಡಿಸಿದ್ರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಪರ್ಮನೆಂಟಾಗಿ ಅವರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ. ಇಷ್ಟು ಈಗಾಗಲೇ 1 ತಿಂಗಳಿಂದ ಸುಮಾರು 1-2 ತಿಂಗಳಿಂದಲೇ ಸ್ಯಾಂಕ್ಷನ್ ಆಯಿತು. ಆದರೆ ಅದು ಸಮಯ ಬಂದಾಗ ಹೇಳೋಣ ಅಂತ ನಾನೇ ವೇಟ್ ಮಾಡ್ತಾಯಿದ್ದೆ. ಇವತ್ತು ಬಂದಿದೆ. ಬಹುಶಃ ಇನ್ನೊಂದು 2-3 ವರ್ಷ ನಂತರ ಆನ್ಲೈನಲ್ಲಿ ಪ್ರಾರಂಭ ಮಾಡ್ತಾರಂತ ನಮ್ಮ ಪ್ರಿನ್ಸಿಪಲ್ ಅವರು ಕೂಡ ಹೇಳ್ತಾಯಿದ್ರು. ಮತ್ತು ವಿಶೇಷವಾಗಿ UTದಲ್ಲಿ ಈ ಭಾಗದ ಭಾಳಷ್ಟು ಅಲ್ಲಿ ಜನ ಇದ್ದಾರೆ. ಅವರೆಲ್ಲ ಬಂದು ಇಲ್ಲಿ ಕಲಿಸ್ಲಿಕ್ಕೆ ಕೂಡ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಹೋಗಬೇಕು, ನಮ್ಮ ಏರಿಯಾಕ್ಕೆ ಸರ್ವಿಸ್ ಮಾಡಬೇಕಂತ. ಅದು ಒಂದು ಒಳ್ಳೆಯ ಭಾಳಷ್ಟು ಬೆಳವಣಿಗೆ ಆಗಿದೆ. ಸೊ ಮಿಕ್ಕಿದ್ದನ್ನು ನಮ್ಮ ಪ್ರಿನ್ಸಿಪಲ್ ಅವರು ಬ್ರೀಫ್ ಮಾಡ್ತಾರೆ. ಅದು ಅಡ್ಮಿಷನ್ ಯಾವಾಗ ಏನು ಓಪನ್